ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಎದುರುದ ಯೂಟ್ಯೂಬ್ ಚಾನೆಲ್. ಸೊ, ಇವತ್ತು ನಾವು RMI ಪೇಪರ್‌ನ ಯಾವ ರೀತಿ ಬರಿಬೇಕು? ಓಕೆ, ಇವಾಗ ನನಗೆ ಕಂಪ್ಲೀಟ್ ಆಗಿ ಓದಿದ್ದೀನಿ ಇವತ್ತು RMI. ಬಟ್ ನಾನು ಯಾವ ರೀತಿ ಬರಿಬೇಕು ಎಕ್ಸಾಮಲ್ಲಿ ಅನ್ನೋ ಕ್ವೆಷನ್ಸ್ ಎಲ್ಲರಿಗೂ ಇರುತ್ತೆ ಓದಿರೋರ್ಗೆ. ಆಮೇಲೆ ಇನ್ನೂ ಒಂದು, ಈ ವಿಡಿಯೋ ನೋಡೋದ್ ಪ್ರಕಾರ ಈ ವಿಡಿಯೋ ನೋಡೋದ್ರಿಂದ ನಿಮಗೆ ಇನ್ನೊಂದು ಗೊತ್ತಾಗುತ್ತೆ. ನಾನು ಯಾವ ರೀತಿ ಗೊತ್ತಿಲ್ಲ ಅಂದ್ರೂ ಯಾವ ರೀತಿ ಬರಿಬೇಕು? ಲೈಕ್ ಯಾವ ರೀತಿ ಬರೆದ್ರೆ ನನಗೆ ಮಾರ್ಕ್ಸ್ ಸಿಗತ್ತೆ? ಅಟ್‌ಲೀಸ್ಟ್ ನನಗೆ ಅರ್ಧಂಬರ್ಧ ನಾಲೆಡ್ಜ್ ಇದೆ ಅದ್ರ ಮೇಲೆ. ಬಟ್ ನಾನು ಯಾವ ರೀತಿ ಬರೆದ್ರೆ ನನಗೆ ಮಾರ್ಕ್ಸ್ ಸಿಗತ್ತೆ? ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ, ಏನು ಗೊತ್ತಾ? ಇದು ಬಂದು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್, ಓಕೆನಾ? ನಾನು ಈ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅನಲೈಸ್ ಮಾಡಿದೆ, ಓಕೆನಾ? ಹೆಂಗೆ ಅಂತ ಅಂದರೆ, ಸಿ ಗೈಸ್, ಸಿ ಈ ಥರ ಕೊಟ್ಟಿದ್ದಾರೆ. ಓಕೆ, ಹಿಂಗೆ ಕೊಟ್ಟಿದ್ದಾರೆ. ಇವಾಗ ಆಬ್ಜೆಕ್ಟಿವ್ಸಿಗೆ 4 ಮಾರ್ಕ್ಸು, ಮತ್ತು ಮೋಟಿವೇಷನ್‌ಗೆ 4 ಮಾರ್ಕ್ಸು. ಒಳಗಡೆ ಇರೋ ಕಂಟೆಂಟು ನಿಮ್ಮಿಷ್ಟ. ಓಕೆನಾ? ನೀವು ಹೆಂಗಾದ್ರೂ ಬರೀರಿ. ಬಟ್ ಈ ಸಬ್ ಪಾಯಿಂಟ್ಸ್ ಇದೆಯಲ್ವಾ? ಇದು ಇಂಪಾರ್ಟೆಂಟು. ಯಾವುದೇ ಇನ್ವಿಜಿಲೇಟರ್‌ಗೂನು ಕೂಡ ನಿಮ್ಮ ಪೇಪರ್ ಜೊತೆ ಕುತ್ಕೊಂಡು 5, 10 ನಿಮಿಷ ಕುತ್ಕೊಳ್ಳಲ್ಲ ಅವರು. ಏನೇ ಇದ್ರೂನು ಒಂದು 3 ರಿಂದ 4 ನಿಮಿಷ ಅಷ್ಟೇ. ಅಷ್ಟು ಹೋಗೋದು ಏನು ಡೌಟೇ. ಓಕೆನಾ? ಅಷ್ಟು ಬೇಗ ಬೇಗ ಕರೆಕ್ಷನ್ ಮಾಡ್ಕೊಳ್ತಾ ಹೋಗ್ತಾರೆ. ಯಾಕಂದ್ರೆ ಅವ್ರಿಗೂ ಒಂದು ಇದಿರುತ್ತೆ ಮೈಂಡಲ್ಲಿ, ನಾನು ಇವತ್ತು ಇಷ್ಟು ಕರೆಕ್ಷನ್ ಮಾಡಬೇಕು ಅನ್ನೋದು. ಸೊ, ಅವ್ರೇನ್ ಮಾಡ್ತಾರೆ ಅಂತ ಅಂದ್ರೆ ಸಬ್ ಹೆಡಿಂಗ್‌ನ ನೋಡ್ತಾರೆ. ಓಕೆ, ಅವ್ರು ಬರ್ದಿದ್ದಾರೆ ಸಮಥಿಂಗ್ ಅಂತ ಹೇಳ್ಬಿಟ್ಟು ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ಆಯ್ತಾ? ನಾನೇನು ಹೇಳೋದು ಅಂದ್ರೆ, ಯಾವಾಗ್ಲೂ ಅಷ್ಟೇ ಸಬ್ ಪಾಯಿಂಟ್ಸು ಬರೆಯೋದು ತುಂಬಾನೇ ಇಂಪಾರ್ಟೆಂಟು. ಅದಾದ್ಮೇಲೆ ಯಾವಾಗೇ ಆಗ್ಲಿ ಸಬ್ ಪಾಯಿಂಟ್ಸ್ ಬರ್ದಿದ ತಕ್ಷಣ ಅಂಡರ್‌ಲೈನ್ ಮಾಡಿ. ಯಾಕೆ ಗೊತ್ತಾ? ಅಕಸ್ಮಾತ್ ನೀವು ಒಳಗಡೆ ಬರ್ದಿರೋ ಕಂಟೆಂಟು ಬೇರೆ ಬೇರೆ ಏನಾದ್ರೂ ಬರ್ದಿದ್ರೂ ಕೂಡ ಅವರು ಅದನ್ನ ನೋಡಕ್ ಹೋಗಲ್ಲ. ಯಾಕಂದ್ರೆ ಏನು ಬಿಡು ಏನೋ ಬರ್ದಿದ್ದಾರೆ ಅಂತ ಕೊಟ್ಬಿಡ್ತಾರೆ. ಸೊ, ನನ್ನ ಒಂದು ಸಜೆಷನ್ ಏನಂದ್ರೆ, ಫಸ್ಟು 2 ಮಾಡ್ಯೂಲ್ಸ್ ಇದೆಯಲ್ವಾ? ನೀಟಾಗಿ ಬರೀರಿ. ಏನು ಕಂಟೆಂಟ್ ಆಗಲಿ, ಏನಾದ್ರೂ ಆಗಲಿ. ಇವಾಗ ಫಸ್ಟ್‌ಗೆ ಸಬ್ ಪಾಯಿಂಟ್ ಬರಿತೀರಾ, ಅದ್ರ ಒಳಗಡೆ ಕಂಟೆಂಟು ಕೂಡ ನೀಟಾಗಿ ಬರೀರಿ 2 ಮಾಡ್ಯೂಲ್ಸಿಗೆ. ಅದಾದ್ಮೇಲೆ ಆಮೇಲೆ ಥರ್ಡ್ ಮಾಡ್ಯೂಲಿಂದ ಹಂಗಂಗೆ ಬರ್ಕೊಂಡೋಗಿ. ಯಾಕೆ ಗೊತ್ತಾ? ಫಸ್ಟ್ 2 ಮಾಡ್ಯೂಲಲ್ಲಿ ನಿಮ್ಗೆ ಇಂಪ್ರೆಷನ್ ಬಂದ್ಬಿಟ್ರೆ, ಇನ್ವಿಜಿಲೇಟ್ರು ನೆಕ್ಸ್ಟ್ ನೋಡೋಕ್ಕೆ ಹೋಗಲ್ಲ ಗೊತ್ತಾ ನಿಮಗೆ? ಎಸ್ಪೆಷಲಿ ಥಿಯರಿಟಿಕಲ್ ಸಬ್ಜೆಕ್ಟಲ್ಲಿ. ಸೊ, ಅವ್ರೇನಿದ್ರು ನಿಮ್ಮ ಇಂಪ್ರೆಷನ್ನು ಫಸ್ಟ್ 2 ಮಾಡ್ಯೂಲಲ್ಲಿ ನಿಮ್ಮ ಕೈಲಿರುತ್ತೆ ಇಂಪ್ರೆಷನ್ ಕ್ರಿಯೇಟ್ ಮಾಡೋದು. ಓಕೆನಾ? ಅದಾದ್ಮೇಲೆ ನಿಮಗ್ ಬಿಟ್ಟಿದ್ದು. ಹೆಂಗಾದ್ರೂ ಬರೀರಿ. ಕೊಟ್ಟೇ ಕೊಡ್ತಾರೆ ಅವ್ರು ಮಾರ್ಕ್ಸು. ಬಟ್ ಸಬ್ ಪಾಯಿಂಟ್ಸ್ ಅನ್ನೋದು ಇಂಪಾರ್ಟೆಂಟು. ಓಕೆನಾ? ಎಲ್ಲ ಕ್ವೆಷನ್ನಲ್ಲೂ ಸಬ್ ಪಾಯಿಂಟ್ಸ್‌ನ ಬರೀರಿ. ಸಬ್ ಪಾಯಿಂಟ್ಸ್‌ನ ಹುಡುಕೊಳ್ರಿ, ಬರೀರಿ. ಓಕೆ? ಇದು ನನ್ನ ಒಂದು ಪರ್ಸನಲ್ ಸಜೆಷನ್ ಅಂತಾನೆ ನಾನು ಹೇಳ್ತೀನಿ. ಅದಾದ್ಮೇಲೆ ನೀವೇ ನೋಡ್ತಿದ್ದೀರಲ್ಲ ಗೈಸ್, ಆಮೇಲೆ ಯಾವುದೇ ರೀತಿ ಫ್ಲೋ ಡಯಾಗ್ರಾಮ್ ಇರಲಿ, ಫಸ್ಟು ಫ್ಲೋ ಡಯಾಗ್ರಾಮ್ ಮಾಡ್ಬಿಡಿ. ಸೊ, ಇವಾಗ ಮಾಡ್ಯೂಲ್ 3 ಅಲ್ಲಿ ಫ್ಲೋ ಡಯಾಗ್ರಾಮ್ ಇತ್ತು ಕಾಪಿರೈಟಿಗೆ, ಸಾರಿ ಪೇಟೆಂಟಿಗೆ, ರೈಟ್? ಸೊ, ನೆಕ್ಸ್ಟ್ ಮಾಡ್ಯೂಲ್ 4 ಅಲ್ಲಿ ಟ್ರೇಡ್ ಮಾರ್ಕ್‌ಗೆ ಫ್ಲೋ ಡಯಾಗ್ರಾಮ್ ಇತ್ತು. ಫ್ಲೋ ಡಯಾಗ್ರಾಮ್‌ನ ನೀಟಾಗಿ ಬರೀರಿ. ನೀಟಾಗಿ ಬರೆದು ಆ ಡಯಾಗ್ರಾಮ್‌ಗೆ ಒಂದು ಬಾಕ್ಸ್ ಹಾಕ್ಬಿಡಿ. ಮುಗೀತು ಗೈಸ್, ಅಲ್ಲಿಗೆ ನಿಮ್ಮ ಕೆಲಸ ಮುಗೀತು. ಡಯಾಗ್ರಾಮ್ಸ್ ಇದ್ರೆ ಅವರು ಕೆಳಗಡೆ ಇರೋ ಕಂಟೆಂಟ್ ನೋಡೋದೇ ಇಲ್ಲ. ದಿಸ್ ಈಸ್ ಮೈ ಪರ್ಸನಲ್ ಎಕ್ಸ್‌ಪೀರಿಯನ್ಸ್. ಓಕೆ. ಆಮೇಲೆ ಇದು ಬಿಟ್ಟು ಇನ್ನೇನು ಹೇಳ್ಬೋದು? ಯಾವಾಗ್ಲೂ ಪಾಯಿಂಟ್ ವೈಸ್ ಬರಿತಾ ಹೋಗಿ, ಓಕೆನಾ? ಆಮೇಲೆ ಮಿನಿಮಮ್ 1 ½ ಇಂದ 2 ಪೇಜ್‌ಗೆ ಕವರ್ ಮಾಡಿ. ಏನಾದ್ರೂ ಬರೀರಿ ಗೈಸ್. ಬರೀರಿ, 2 ಪೇಜಸ್ ಬರೀರಿ. ಇವಾಗ ಒಂದು ಪ್ರಾಬ್ಲಮ್ ಏನು ಗೊತ್ತಾ ಈ ಥಿಯರಿಟಿಕಲಲ್ಲಿ? ಕಂಟೆಂಟ್ ಇದ್ರೂನು ಪೇಜಸ್ ಗಟ್ಲೆ ನೋಡ್ತಾರೆ ಇವಾಗ. ಹೆಂಗೆ ಅಂದ್ರೆ, ಇವಾಗ ನೀವು ಅಟ್‌ಲೀಸ್ಟ್ 2 ಪೇಜ್ ಬರೆದ್ರಿ ಅಂತ ಇಟ್ಕೊಳ್ಳಿ. ಅದು 10 ಮಾರ್ಕ್ಸಿಗಿರುತ್ತೆ. ನೀವು 2 ಪೇಜ್ ಬರ್ದಿದ್ದೀರಾ ಅನ್ಕೊಳ್ಳಿ. 1 ಪೇಜಿಗೆ 5 ಮಾರ್ಕ್ಸ್ ಕೊಡ್ತಾರೆ. ಇನ್ನೊಂದು ಪೇಜಿಗೆ 5 ಮಾರ್ಕ್ಸ್ ಕೊಡ್ತಾರೆ. ನೀವು ಬರೀ ಒಂದೇ ಪೇಜಲ್ಲಿ ಮುಗಿಸಿದ್ರೆ ಅದ್ರಲ್ಲಿ ಕಂಟೆಂಟ್ ಇದ್ರೂನು ಅವರು ಕೊಡಲ್ಲ. ಯಾಕಂದ್ರೆ ಕ್ವಾಂಟಿಟಿನ ನೋಡ್ತಾರೆ. ಇವಾಗ ಫಸ್ಟಿಂದ ಬರ್ಬೇಕಾದ್ರೆ ನೀವು ಕ್ವಾಂಟಿಟಿ ಪ್ಲಸ್ ಕ್ವಾಲಿಟಿ ಎರಡೂ ಮೇಂಟೈನ್ ಮಾಡಿ. ಓಕೆನಾ? ಬಟ್ ಹೋಗ್ತಾ, ಹೋಗ್ತಾ, ಹೋಗ್ತಾ ಆಮೇಲೆ ನೀವು ಕ್ವಾಲಿಟಿ ಕಡಿಮೆ ಮಾಡಿ ಪರವಾಗಿಲ್ಲ. ಯಾಕಂದ್ರೆ ಲಾಸ್ಟ್ ಮಾಡ್ಯೂಲ್ ಯಾರೂ ಓದಿರಲ್ಲ. ಓಕೆನಾ? ಕಡಿಮೆ ಮಾಡಿ, ಬಟ್ ಕ್ವಾಂಟಿಟಿ ಜಾಸ್ತಿ ಬರೀರಿ. ಸುಮ್ನೆ ಉಜ್ಜುಕೊಂಡು ಹೋಗ್ತೀರಿ ಹೇಳ್ತೀನಿ ನಾನು. ಸೊ, ಹಂಗೆ ಥಿಯರಿಟಿಕಲ್ ಸಬ್ಜೆಕ್ಟು ತುಂಬಾ ಸ್ಕೋರಿಂಗ್ ಮಾಡ್ಬೋದು. ಆದ್ರೆ ಬರಿಯಕ್ಕೆ ಗೊತ್ತಿರ್ಬೇಕು. ಆಮೇಲೆ ನೀವು ಎಂಥ ಸ್ಟೇಜಲ್ಲಿ ಇರಬೇಕು ಅಂತ ಅಂದ್ರೆ, ನಿಮಗೆ ಅದ್ರ ಬಗ್ಗೆ 1, 2 ಲೈನ್ ಗೊತ್ತಿದ್ರೂ ಪರವಾಗಿಲ್ಲ ಗೈಸ್. ತಗೊಳ್ಳಿ, ಬರೀರಿ. ಇವಾಗ ಈ ರಿಸರ್ಚ್ ಸಬ್ಜೆಕ್ಟು ತುಂಬಾ ಯಾವುದಂದ್ರೆ ಜನರಲ್ ಆಗಿರುವಂಥ ಸಬ್ಜೆಕ್ಟ್ ಇದು. ಓಕೆನಾ? ಸೊ, ಎಕ್ಸಾಂಪಲ್ ತಗೊಳ್ಳಿ. ಏನಾದ್ರೂ ಎಕ್ಸಾಂಪಲ್ ತಗೊಳ್ಳಿ. ಒಂದು ಸುಮ್ನೆ ಸುಮ್ನೆ ಬರ್ಕೋತಾ ಹೋಗಿ. ನಿಮಗೆ ಏನು ಗೊತ್ತು ಅದ್ರ ಬಗ್ಗೆ ಬರೀತಾ ಹೋಗಿ. ಸೊ, ಇವಾಗ ಎಕ್ಸಾಂಪಲ್ ನಾನು ಕೊಡ್ತೀನಿ ನೋಡಿ ಯಾವ ರೀತಿ ಎಕ್ಸ್‌ಪ್ಯಾಂಡ್ ಮಾಡಬೇಕು ಅಂತ. ಸೊ, ಇವಾಗ ಕಾಪಿರೈಟ್ ಅಂತ ಇತ್ತು.
ತಗೊಳ್ಳಿ. ಯೂಟ್ಯೂಬ್ ಅನ್ನೋ ಒಂದು ಪ್ಲಾಟ್‌ಫಾರ್ಮ್ ಅನ್ನೋದ್ ತಗೊಳ್ಳಿ. ಸೊ ಹೆಂಗೆ ಇವಾಗ ನೀವು ಬೇರೆ ಒಂದು ಶಾರ್ಟ್ಸ್ ವಿಡಿಯೋಸ್‌ನ ಹಾಕ್ದಾಗ ಅಥವಾ ಬೇರೆ ಒಂದು ಏನಂತೀರ ಟ್ಯೂನ್‌ನ ಕಾಪಿ ಮಾಡಿ ಹಾಕ್ದಾಗ ಸೊ ಹೆಂಗೆ ಕಾಪಿರೈಟ್ ಬರುತ್ತೆ? ಯಾವ ರೀತಿ ಅದು ಇರುತ್ತೆ? ಸೊ ಇದನ್ನೇ ಎಕ್ಸ್‌ಪ್ಲೇನ್ ಮಾಡಿ. ಹಿಂಗೆ ಬರೀರಿ. ಈ ಥರ ಎಕ್ಸಾಂಪಲ್ ತಗೊಳ್ಳಿ, ಇದೇ ರೀತಿ ಎಕ್ಸ್‌ಪ್ಲೇನ್ ಮಾಡಿ. ಓಕೆನಾ? ಹಿಂಗ್ ಬರಿಬೇಕು. ಆಮೇಲೆ ಇನ್ನೂ ಒಂದ್ ಸತಿ ಬರೀರಿ. ಸೊ ಈ ಥರ ಮಾಡೋದ್ರಿಂದ ಕಾಪಿರೈಟು ಏನ್ ಮಾಡುತ್ತೆ ಅಂದ್ರೆ ಈ ಥರ ಪ್ರೊಟೆಕ್ಟ್ ಮಾಡುತ್ತೆ. ಆ ಥರ. ಸೊ ಯು ಹ್ಯಾವ್ ಟು ಲರ್ನ್ ಹೌ ಟು ಎಕ್ಸ್‌ಪ್ಯಾಂಡ್ ಇಟ್ ಇನ್ ದ ಥಿಯರಿಟಿಕಲ್ ಸಬ್ಜೆಕ್ಟ್ ಎಸ್ಪೆಷಲಿ. ಬಟ್ ಎಕ್ಸ್‌ಪ್ಯಾಂಡ್ ಮಾಡೋದಕ್ಕೂ ಕೂಡ ನಿಮಗೆ ಒಂದು ಐಡಿಯಾ ಇರಬೇಕು. ಓಕೆನಾ? ನಾನ್ ಅದಕ್ಕೆ ಹೇಳೋದು, ಹೋಗ್ಬೇಕಾದ್ರೆ ಎಲ್ಲ ಕ್ವೆಷನ್ ನೋಡ್ಕೊಂಡ್ ಹೋಗಿ. ಎಲ್ಲ ಕ್ವೆಷನ್ ನೋಡ್ಕೊಂಡಾದಾದ್ಮೇಲೆ, ಸೊ ನಿಮಗೆ ಅದ್ರ ಬಗ್ಗೆ ಏನ್ ಬೇಸಿಕ್ ಐಡಿಯಾ ಗೊತ್ತಲ್ವಾ? ಅದನ್ನ ಬರೀರಿ. ಅಷ್ಟೇ. ಅದನ್ನೇ ಎಕ್ಸ್‌ಪ್ಯಾಂಡ್ ಮಾಡ್ಕೊಂತ ಹೋಗಿ. ಎಲ್ಲ ಕ್ವೆಷನ್ನು ಮೇಲ್ ನೋಡ್ಕೊಂಡ್ ಹೋಗಿ. ಎಷ್ಟು ನೆನಪಿರುತ್ತೋ ಅಷ್ಟನ್ನೇ ಎಕ್ಸ್‌ಪ್ಯಾಂಡ್ ಮಾಡಿ. ಇಷ್ಟೇ ಗೈಸ್, ಸಿಂಪಲ್. ಆಮೇಲೆ ಟ್ರೈ ಟು ಅಂಡರ್‌ಲೈನ್ ದ ಕೀವರ್ಡ್ಸ್ ಇದ್ರಲ್ಲಿ. ಯಾಕೆ ಅಂದ್ರೆ, ಸೊ ನೀವು ಕೀವರ್ಡ್ಸ್ ಅಂಡರ್‌ಲೈನ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಅವ್ರಿಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಏನೋ ಒಂದ್ ಸ್ವಲ್ಪ ಗೊತ್ತು ಅಂತ. ದಟ್ಸ್ ವೈ ಐ ಆಮ್ ಸೇಯಿಂಗ್ ಮಾಡ್ಯೂಲ್ 1, 2 ಯಾವ ರೇಂಜ್‌ಗೆ ಓದಬೇಕು ಅಂದ್ರೆ ನೀವು ತುಂಬಾ ಚೆನ್ನಾಗಿ ಓದಿ. ಕಂಟೆಂಟು ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ. ಆಮೇಲೆ ಆ ಕೀವರ್ಡ್ಸ್ ಇರುತ್ತಲ್ಲ ಕೆಲವೊಂದು, ಸೊ ಅದನ್ನ ಅಂಡರ್‌ಲೈನ್ ಮಾಡಿ ಆಮೇಲೆ ಸ್ವಲ್ಪ ನೀಟಾಗಿ ರೆಪ್ರೆಸೆಂಟ್ ಮಾಡಿ. ಸೊ ಇವಾಗ ನಾನು ನೋಟ್ಸ್ ಬರೀತಿದ್ದೆ, ನಿಮಗೆ ಗೊತ್ತಾ? ನಮ್ಮ ನೋಟ್ಸ್ ನೋಡೇ ಇರ್ತೀರಾ ನೀವು. ಹೆಂಗೆ ಅಂದ್ರೆ ನಾನು ಒಂದು ಏನಂತೀರ ಸಬ್ ಹೆಡಿಂಗ್ ಬರ್ದ್ಬಿಟ್ಟು ಅದ್ರದ್ದು ಕೆಳಗಡೆ ನಾನು ಇಲ್ಲ ಲೈನ್ ಬಿಟ್ಟು ಬರಿತೀನಿ. ಇಲ್ಲ ಅಂದ್ರೆ ಅದ್ರ ಪಕ್ಕದಲ್ಲಿ ಒಂದು ಫಾರ್ಮ್ಯಾಟಲ್ಲಿ ನಾನು ಬರ್ಕೋತಾ ಹೋಗ್ತೀನಿ. ನೀವು ಹಂಗೆ ಬರೀರಿ. ಯಾಕೆ ಮಾರ್ಕ್ಸ್ ಕೊಡಲ್ಲ ಗೈಸ್ ಅವರು? ಸೊ ಸಬ್ ಹೆಡಿಂಗ್‌ನ ಅಂಡರ್‌ಲೈನ್ ಮಾಡಿ. ಒಳಗಡೆ ಸ್ವಲ್ಪ ಕೀವರ್ಡ್ಸ್ ಇದೆ ಅದನ್ನು ಅಂಡರ್‌ಲೈನ್ ಮಾಡಿ ಬನ್ನಿ. ಮುಗೀತು. ಇಷ್ಟಕ್ಕೆ ಮುಗೀತು. ಸೊ ನೀವು ಫಸ್ಟ್ 2 ಮಾಡ್ಯೂಲ್ಸಲ್ಲಿ ಇಂಪ್ರೆಷನ್ ಕ್ರಿಯೇಟ್ ಆಯ್ತು ಅಂತ ಇಟ್ಕೊಳ್ಳಿ. ನೀವು ಮಾಡ್ಯೂಲ್ 3, ಮಾಡ್ಯೂಲ್ 4, ಮಾಡ್ಯೂಲ್ 5 ಎಂತ ಬರೆದ್ರು ಅವರು ಕೊಟ್ಟೇ ಕೊಡ್ತಾರೆ. ಆರಾಮಾಗಿ 80+ ಟು 90+ ಮಾರ್ಕ್ಸೇ ನಾವು ಆರಾಮಾಗಿ ಸ್ಕೋರ್ ಮಾಡ್ಬೋದು ಇಫ್ ಯು ಮೇಂಟೈನ್ ದಿಸ್ ಫಾರ್ಮ್ಯಾಟ್. ಓಕೆ. ಇಷ್ಟೇ ಗೈಸ್. ನೀವ್ ಎಂಥ ಟಾಪರ್ ಆಗ್ರಿ, ನೀವ್ ಎಂಥ ಆವರೇಜ್ ಸ್ಟೂಡೆಂಟ್ ಆಗ್ಲಿ, ಏನನ ಆಗ್ಲಿ, ಏನೋ ಹೇಳ್ತಾರಲ್ವಾ ಟಾಪರ್ಸ್ ಫಾರ್ಮುಲಾ, ಆ ಫಾರ್ಮುಲಾ, ಈ ಫಾರ್ಮುಲಾ ಎಂಥದ್ದು ಇಲ್ಲ ಗೈಸ್. ಸೊ ಎಂಥ ಫಾರ್ಮುಲಾನೂ ಇಲ್ಲ, ಏನೂ ಇಲ್ಲ. ಆ ಟಾಪರ್ಸ್ ಏನ್ ಮಾಡ್ತಾರೆ ಅಂತ ಅಂದ್ರೆ ಬರ್ದಿರೋದನ್ನ ನೀಟಾಗಿ ರೆಪ್ರೆಸೆಂಟ್ ಮಾಡಿ ಬರ್ತಾರೆ ಪೇಪರಲ್ಲಿ. ಅಷ್ಟು ಬಿಟ್ರೆ ಎಂಥ ಫಾರ್ಮುಲಾನೂ ಇಲ್ಲ, ಎಂಥದ್ದು ಇಲ್ಲ. ಓಕೆನಾ? ಸೊ ಯಾವುದೇ ಸ್ಟೂಡೆಂಟ್ ಆಗಲಿ ಇದನ್ನ ಫಾಲೋ ಮಾಡಿ ಆರಾಮಾಗಿ ನಾವು ಸ್ಕೋರ್ ಮಾಡ್ಬೋದು. ಓಕೆ. ಸೊ ಇಷ್ಟು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯೋರ್ RMI ಎಕ್ಸಾಮ್. ಓಕೆನಾ? ಸೊ ಆರಾಮಾಗಿರಿ, ಕೂಲಾಗಿರಿ. ಓಕೆನಾ? ಸೊ ನೀವು ಹೋಗ್ಬೇಕಾದ್ರೆ ಎಕ್ಸಾಮ್ ಹಾಲಲ್ಲಿ ಭಯ ಪಟ್ಕೊಂಡು ಹೋಗ್ಬೇಡಿ. ಓಕೆನಾ? ಎಲ್ಲ ಗೊತ್ತು ಅನ್ನೋ ಒಂದು ಪಾಸಿಟಿವ್ ವೈಬು, ಪಾಸಿಟಿವ್ ಮೈಂಡ್‌ಸೆಟ್ಟು ನಿಮ್ಮ ತಲೆಲಿರಬೇಕು. ಓಕೆನಾ? ಆ ಥರ ಒಂದು ಮೈಂಡ್‌ಸೆಟ್ಟಲ್ಲಿ ಹೋಗಿ. ಆಮೇಲೆ ಪೇಪರ್ ಕೊಡಬೇಕಾದ್ರೆ ನೀವು ಓಹ್ ಮೈ ಗಾಡ್! ಈ ಏನು ಈ 2 ಪೇಪರು ಈ ಥರ ಕೊಟ್ಬಿಟ್ಟಿದ್ರು. ಅದು ಥಿಯರಿಟಿಕಲ್ ಪೇಪರ್ ಆಗಿತ್ತು. ಹಂಗೆ ಕೊಟ್ಟಿದ್ರು. ಈ ಸತಿನೂ ಹಾಗೆ ಕೊಡ್ದ. ನೋ! ಆ ಥರ ಯೋಚನೆನೇ ಮಾಡಕ್ಕೆ ಹೋಗ್ಬೇಡಿ. ಓಕೆನಾ? ಪಾಸಿಟಿವ್ ಮೈಂಡ್‌ಸೆಟ್ಟಲ್ಲಿ ಇರಿಸ್ಕೊಳ್ಳಿ. ಯಾಕಂದ್ರೆ ಮೇಲ್ಗಡೆ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತಿರ್ತಾವಂತೆ. ಸೊ ನೀವು ಮಾತಾಡ್ಬೇಕಾದ್ರೆ ಹುಷಾರಾಗಿ ಮಾತಾಡಿ. ಓಕೆನಾ? ಸೊ ಎಸ್ಪೆಷಲಿ ಎಕ್ಸಾಮ್ ಟೈಮ್. ನೀವು ಬೇರೆ ಟೈಮಲ್ಲಿ ಹೆಂಗಾರು ಮಾತಾಡ್ಕೊಳ್ಳಿ. ಬಟ್ ಎಕ್ಸಾಮ್ ಟೈಮಲ್ಲಿ ಯಾವಾಗಲೂ ಪಾಸಿಟಿವ್ ಮೈಂಡ್‌ಸೆಟ್ಟಲ್ಲಿ ಹೋಗಿ. ಆಮೇಲೆ ಕಾನ್ಫಿಡೆಂಟಾಗಿ ಹೋಗಿ. ನಿಮಗೆ ಗೊತ್ತಿಲ್ಲ ಅಂದ್ರೂ ನನ್ಗೆ ಗೊತ್ತಿದೆ ಅನ್ನೋ ಮೈಂಡ್‌ಸೆಟ್ಟಲ್ಲಿ ಹೋಗಿ. ಆನ್ಸರ್ ತನಗೆ ತಾನೇ ಬರ್ತಾ ಹೋಗುತ್ತೆ. ಆಮೇಲೆ ಎಲ್ಲ ಸ್ಟೂಡೆಂಟ್ಸ್‌ಗೂ ಪ್ರಾಬ್ಲಮ್ ಇರುತ್ತೆ. ಐ ಹ್ಯಾವ್ ಸೀನ್ ಮೋರ್ ಇನ್ ದಿಸ್. ಏನಂದ್ರೆ ಎಲ್ಲ ಓದಿರ್ತಾರೆ. ಓಕೆನಾ? ಓದಿರ್ತಾರೆ. ಬಟ್ ಅವರಿಗೆ ಏನ್ ಅನ್ಸ್ತಿರುತ್ತೆ, ನಾನು ಮರ್ತೋಗ್ಬಿಟ್ಟಿದ್ದೀನಲ್ಲ, ನನಗೆ ಏನೂ ನೆನಪಾಗ್ತಿಲ್ಲ. ರಿವಿಷನ್ ಮಾಡಬೇಕಾದ್ರೆ ನಿಮ್ಗೆ ಅನ್ಸುತ್ತೆ, ಅಯ್ಯೋ ಇದು ನೆನಪೇ ಆಗ್ತಿಲ್ಲ ನನಗೆ. ಅಯ್ಯೋ ಏನು ಮಾಡೋದು, ಎಲ್ಲ ಮಾಡ್ಯೂಲ್ಸ್ ಹಿಂಗೆ ಆಗಿದ್ರೆ ಏನು ಮಾಡೋದು, ಏನೂ ನೋ. ನಿಮಗೆ ರಿವೈಸ್ ಮಾಡ್ಬೇಕಾದ್ರೆ ಹಂಗೆ ಅನ್ಸುತ್ತೆ. ಬಟ್ ನೀವು ಎಕ್ಸಾಮ್ ಹಾಲಲ್ಲಿ ಕೂತಾಗ ನೀವು ಯಾಕೆ ನಿಮ್ಗೆ ಆ ಥರ ಅನ್ಸುತ್ತೆ ಗೊತ್ತಾ? ಲೈಕ್ ಹೆಂಗೆ ಅಂದ್ರೆ ನೀವು ಎಲ್ಲಾ ಮಾಡ್ಯೂಲ್ಸ್‌ನು ಓದಬೇಕು ಅನ್ನೋ ಟೆನ್ಷನಲ್ಲಿ ಇರ್ತೀರಾ. ಬಟ್ ನೀವು ಎಕ್ಸಾಮ್ ಹಾಲಲ್ಲಿ ಕೂತಾಗ ಬರೀ 4 ಕ್ವೆಷನ್ ಇರುತ್ತೆ. ಸೊ ಆರಾಮಾಗಿ ತಲೆ ಓಡುತ್ತೆ. ಓಕೆನಾ? ಡೋಂಟ್ ವರಿ. ಓಕೆ. ಏನೂ ಆಗಲ್ಲ ಗೈಸ್. ಎಲ್ಲ ಚೆನ್ನಾಗಾಗತ್ತೆ. ಎಲ್ಲ ಒಳ್ಳೇದಾಗತ್ತೆ. ಓಕೆನಾ? ಪಾಸಿಟಿವ್ ಮೈಂಡ್‌ಸೆಟ್ಟಲ್ಲಿ ಹೋಗಿ ಕೂತ್ಕೊಳ್ಳಿ, ಎಕ್ಸಾಮ್ ಬರೀರಿ, ಬರ್ತಾ ಇರಿ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಅಷ್ಟೇ.